ನೋಡಿ, ಬಹಳಷ್ಟು ಜನರಿಗೆ ದುಡ್ಡು ಬರ್ತಾ ಇದೆ, ಅನವಶ್ಯಕವಾಗಿ ಖರ್ಚಾಗುತ್ತೆ. ಮನೆ ಖರ್ಚಿರುತ್ತೆ, ಜವಾಬ್ದಾರಿ ಇರುತ್ತೆ, ಕಮಿಟ್ಮೆಂಟ್ಗಳಿರ್ತವೆ, ಒಂದು ಹೊರೆ ಇರುತ್ತೆ. ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥ ವ್ಯಕ್ತಿಗಳ ನೀವು ಆಗಿರ್ತೀರಿ. ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇರೋದ್ರಿಂದ ಅದನ್ನೆಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗುವಂತಹ ಕಾರಣಕ್ಕಾಗಿ ಹೆಚ್ಚಿನ ಖರ್ಚಾಗುತ್ತೆ. ಇನ್ನು ಕೆಲವೊಂದು ಜನರಿಗೆ ಏನಾಗುತ್ತೆ, ಏನೋ ಬೆಲೆ ಬಾಳ್ತಕ್ಕಂಥ ವಸ್ತು, ವೈಭೋಗದ ವಸ್ತುಗಳು, ಅಥವಾ ನಿಮಗಿಂತಲೂ ಅಂದ್ರೆ ನಿಮಗೆ ಬರುವಂತ ಆದಾಯಕ್ಕಿಂತಲೂ ಅತಿಯಾಗಿರ್ತಕ್ಕಂಥ ಸಾಲ ಸಮದ ಮಾಡಿಕೊಂಡು ಏನೋ ಒಂದು ವಸ್ತುಗಳನ್ನ ತೆಗೆದುಕೊಂಡು, ಆಸ್ತಿನೋ ಮನೆನೋ ಕಾರೋ ಬಂಗ್ಲೆನೋ ಏನೋ ಮಾಡಿಕೊಂಡು ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಕ್ಕಂಥದ್ದು ವರ್ಗ ಒಂದು ಕಡೆ ಆಗಿರ್ತಕ್ಕಂಥದ್ದು. ಮತ್ತೊಂದು ವರ್ಗ ಇರುತ್ತೆ, ಯಾರಿಗೋ ಸಹಾಯ ಮಾಡ್ಲಿಕ್ಕೆ ಹೋಗೋದು, ಯಾರಿಗೋ ಮಧ್ಯಸ್ಥಿಕೆ ವಹಿಸ್ಲಿಕ್ಕೆ ಹೋಗೋದು, ಅಥವಾ ಬೇರೆಯವರು ತಮ್ಮದಲ್ಲದೆ ಇರತಕ್ಕಂಥ ಸಮಸ್ಯೆಗೆ ಇವರು ಜವಾಬ್ದಾರಿಯನ್ನ ವಹಿಸ್ಕೊಂಡು ಅನವಶ್ಯಕವಾಗಿರ್ತಕ್ಕಂತಹ ದುಡ್ಡಿನ ವಿಚಾರಕ್ಕೆ ನಷ್ಟವನ್ನ ಅನುಭವಿಸ್ತಕ್ಕಂಥದ್ದು. ಈ ರೀತಿ ನಿಮ್ಮ ಜೀವನದಲ್ಲಿ ಅನೇಕ